ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ರಾಜೀನಾಮೆಯನ್ನ ನೀಡಿದ್ದಾರೆ. ಉಪರಾಷ್ಟ್ರಪತಿ ಸ್ಥಾನಕ್ಕೆ ಧನ್ಕರ್ ರಾಜೀನಾಮೆಯನ್ನ ನೀಡಿರುವಂತದ್ದು ಅನಾರೋಗ್ಯದ ಕಾರಣ ನೀಡಿ ಧನ್ಕರ್ ರಾಜೀನಾಮೆ ನೀಡಿದ್ದಾರೆ. ಜೊತೆಗೆ ರಾಷ್ಟ್ರಪತಿ ಪ್ರಧಾನಿ ಮೋದಿಗೆ ಧನ್ಕರ್ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ನನ್ನನ್ನ ಬೆಂಬಲಿಸಿದ ಹಾಗೂ ದೇಶದ ಜನರಿಗೆ ಧನ್ಯವಾದ. ನಾನು ಆರೋಗ್ಯದ ಕಡೆ ಹೆಚ್ಚು ಗಮನ ವಹಿಸುತ್ತೇನೆ. ರಾಷ್ಟ್ರಪತಿ ಮುರ್ಮುಗೆ ರಾಜೀನಾಮೆ ಪತ್ರವನ್ನು ರವಾನಿಸಿದ್ದಾರೆ. 2022ರಿಂದ ಉಪರಾಷ್ಟ್ರಪತಿಯಾಗಿದ್ರು ಜಗದೀಪ್ ಧನ್ಕರ್. ಇನ್ನು ನಿನ್ನೆಯಿಂದ ಮಳೆಗಾಲದ ಅಧಿವೇಶನ ಕೂಡ ಆರಂಭವಾಗಿತ್ತು. ನಿನ್ನೆ ಮಳೆಗಾಲದ ಅಧಿವೇಶನವನ್ನ ಯಶಸ್ವಿಯಾಗಿ ನಡೆಸಿದ್ರು. ಇನ್ನು ನಿನ್ನೆ ರಾತ್ರಿ 9:30 ಸುಮಾರಿಗೆ ರಾಜೀನಾಮೆ ಪತ್ರವನ್ನ ನೀಡಿದ್ದಾರೆ. ಇನ್ನು ಕಳೆದ ತಿಂಗಳು ಉತ್ತರಾಖಂಡದಲ್ಲಿ ನಡೆದ ಒಂದು ಖಾಸಗಿ ಕಾರ್ಯಕ್ರಮದಲ್ಲಿ ಅವರು ಅಸ್ವಸ್ಥರಾಗಿರ್ತಾರೆ. ನಂತರ ಚೇತರಿಸಿಕೊಂಡಿದ್ರು. 2022ರಿಂದ ಉಪರಾಷ್ಟ್ರಪತಿಯಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಇದಕ್ಕೂ ಮೊದಲು 2019ರಿಂದ 2022ರವರೆಗೂ ಇವರು ಪಶ್ಚಿಮ ಬಂಗಾಳದ ಗವರ್ನರ್ ಆಗಿ ಸೇವೆಯನ್ನು ಕೂಡ ಸಲ್ಲಿಸಿರ್ತಾರೆ. ತದನಂತರದಲ್ಲಿ 2022ರಿಂದ ಉಪರಾಷ್ಟ್ರಪತಿಯಾಗಿ ಸೇವೆ ಸಲ್ಲಿಸಿರ್ತಾರೆ. ಈಗ ಅನಾರೋಗ್ಯದ ಕಾರಣ ನೀಡಿ ದಿಢೀರನೆ ರಾಜೀನಾಮೆಯನ್ನು ನೀಡಿದ್ದಾರೆ. ನಿನ್ನೆ ಮಳೆಗಾಲದ ಅಧಿವೇಶನವನ್ನು ಯಶಸ್ವಿಯಾಗಿ ನಡೆಸಿದ್ರು. ತದನಂತರದಲ್ಲಿ ನಿನ್ನೆ ರಾತ್ರಿ 9:30 ಸುಮಾರಿಗೆ ರಾಜೀನಾಮೆ ಪತ್ರವನ್ನು ನೀಡಿದ್ದಾರೆ. ಇನ್ನು ಪತ್ರದಲ್ಲಿ ರಾಷ್ಟ್ರಪತಿಯವರಿಗೆ ಹಾಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಹಾಗೂ ಸಂಸತ್ನ ಸದಸ್ಯರುಗಳಿಗೆ ಹಾಗೂ ದೇಶದ ಎಲ್ಲ ಜನರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸಿದ್ದಾರೆ.